ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶಿವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ಹಬ್ಬ ಹತ್ರ ಬಂತು. ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು 3-4 ದಿವಸ ಇದೆ. ಎಲ್ಲರೂ ತುಂಬ ಮನೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಶ್ರದ್ಧೆ ಭಕ್ತಿಯಿಂದ ಆ ತಾಯಿನ ಒಂದು ಆಹ್ವಾನ ಮಾಡ್ಕೋಬೇಕು ಅಂತ ಹೇಳಿ ಇನ್ನೊಂದು ದಿನ ಇದ್ದಂಗೆ ಥರ ಥರ ತಿಂಡಿ ತಿನಿಸುಗಳನ್ನು ಸಹ ಏನು ರವೆ ಉಂಡೆಗಳು, ಡ್ರೈ ಫ್ರೂಟ್ಸ್ ಉಂಡೆಗಳು, ಕರ್ಜಿಕಾಯಿ, ಕಜ್ಜಾಯ, ಈ ಥರ ಎಲ್ಲ ಥರ ಒಂದು ತಿಂಡಿಗಳ್ನೂ ಸಹ ರೆಡಿ ಮಾಡ್ಕೊಡ್ತೀರಾ. ಅದೇ ಥರನೇ ಮುಖ್ಯವಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಆ ತಾಯಿಗೆ ಯಾವ ಥರದ ಒಂದು ಸೀರೆ, ಯಾವ ಬಣ್ಣದ ಸೀರೆನ ಸಹ ನಾವು ಉಡಿಸೋದ್ರಿಂದ ನಮಗೆ ಎಷ್ಟು ಫಲ ಸಿಗುತ್ತೆ. ಮತ್ತು ನಾವು ಮಡ್ಲಕ್ಕಿನ ದೇವ್ರ ಮುಂದೆ ಇಟ್ಟು ಆ ಮಡ್ಲಕ್ಕಿನ ಯಾವತ್ತೂ ದೇವ್ರಿಗೆ ಕೊಡಬೇಕು, ಮತ್ತು ಕಳಶನ ಯಾವಾಗ ನಾವು ತದ್ಲಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಆಗಸ್ಟ್ 21ನೇ ತಾರೀಕು 2026 ಅಲ್ಲಿ ಬರುವಂಥ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಹಾಲಕ್ಷ್ಮಿಯವ್ರಿಗೆ, ನಾವು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಈ ಸರಿ ವಿಶೇಷವಾಗಿ ಒಂದು ಏನಪ್ಪ ಅಂತ ಅಂದರೆ ಈ ಕೆಂಪು ಬಣ್ಣ ಮತ್ತು ಅರಿಶಿನ ಬಣ್ಣ ಮತ್ತು ಗೋಲ್ಡ್ ಬಣ್ಣ, ಪಿಂಕ್ ಕಲ್ಲರು ಮತ್ತು ಆರೆಂಜ್ ಕಲ್ಲರು, ಈ ಥರ ಒಂದು ಸೀರೆಗಳ್ನ ಉಡಿಸೋದ್ರಿಂದ ತುಂಬ ಯೋಗ ಇದೆ ಅಂತ ಹೇಳ್ತಾ ಇದ್ದಾರೆ. ಹಸ್ರನ್ನ ಉಡಿಸ್ಬಾರ್ದು ಅಂತ ಏನಿಲ್ಲ, ಆದರೆ ಹಸ್ರಿಗಿಂತ ಇವು ಹೆಚ್ಚಿಗೆ ಒಂದು ಫಲ ಕೊಡೋದ್ರಿಂದ ಒಂದು ನಮಗೆ ಅಭಿವೃದ್ಧಿ ಅನ್ನೋದೊಂದು ಆಗಬೇಕು. ನಾವೇನೇ ಒಂದು ಪೂಜೆ ಮಾಡಿದ್ರೂ ಅದರಿಂದ ನಮಗೊಂದು ಅಭಿವೃದ್ಧಿ ಆಗಲಪ್ಪ, ಮುಂದಿನ ವರ್ಷ ನಮಗೆ ಈಗ ಒಂದು ವರ್ಷ 1 ಫ್ಲೋರ್ ಮನೆ ಕಟ್ಟಿದರೆ ಮುಂದಿನ ವರ್ಷ 2 ಫ್ಲೋರ್ ಮನೆ ಕಟ್ಟಲಿ, ಈ ವರ್ಷ ಮಗ ಇಷ್ಟು ಪರ್ಸೆಂಟೇಜ್ ತೆಗೆದ್ರೆ ಫೈನಲ್ ಇಯರ್ಗೆ ಚೆನ್ನಾಗಿ ಒಂದು ರ್ಯಾಂಕ್ ಬರಲಿ ಅಂತ ಕೇಳ್ಕೊಳ್ಳೋದಾಗ್ಬೋದು, ಇಲ್ಲ ದುಡ್ಡು ಕುಡಿಕೆ ಒಂದು ಸೈಟ್ ತೊಗೊಳೋದ್ರ ಬಗ್ಗೆ ಈ ಥರ ನಾವು ಕೇಳ್ಕೊತೀವಲ್ಲ, ಅವೆಲ್ಲ ಒಂದು ನಮ್ಮ ಒಂದು ಪಾಸಿಟಿವ್ ಆಗಿ ನಮ್ಮ ಇಷ್ಟಾರ್ಥ ಎಲ್ಲ ಈಡೇರಬೇಕು ಅಂದರೆ ಈ ಸರಿ ವಿಶೇಷವಾಗಿ ಕೆಂಪು ಕಲ್ಲರು, ಅರಿಶಿನ ಕಲ್ಲರು, ಗೋಲ್ಡ್ ಕಲ್ಲರು, ಪಿಂಕ್ ಕಲ್ಲರು, ಆರೆಂಜ್ ಕಲ್ಲರು, ಈ ಥರ ಒಂದು ಸೀರೆಗಳ್ನ ನಾವು ದೇವ್ರಿಗೆ ಉಡಿಸೋದ್ರಿಂದ ಹೆಚ್ಚಾಗಿ ಫಲ ಸಿಗೋ ಅಂಥದ್ದಾಗಿದೆ ಸ್ನೇಹಿತರೆ. ಹಾಗಾಗಿ ನೀವು ಈ ಸರಿ ಒಂದು ಏನಾನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸೀರೆ ಉಡಿಸ್ಬೇಕು ಅಂದರೆ ಈ ಬಣ್ಣದನ ಒಂದು ಸೀರೆನ ಉಡಿಸಿ, ನಾನು ಅವತ್ತೇ ಹೇಳ್ದಂಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ 4:15 5:45 ನೀವು ಈ ಪೂಜೆ ಮಾಡ್ಕೋಬೋದು. ಅಂದರೆ ದಿನಪೂರ್ತಿ ಒಳ್ಳೆಯದೇ ಇರುತ್ತೆ. ರಾಹುಕಾಲ ಯಮಗಂಡಕಾಲ ನೋಡಿಕೊಂಡು ಆನಂತರ ನೀವು ಕ್ಯಾಲೆಂಡರ್ಗಳಲ್ಲಿ ಇರುತ್ತೆ ಟೈಮ್ಗಳ್ನ ನೋಡ್ಕೊಂಡು ಆ ಟೈಮ್ನಲ್ಲೂ ಸಹ ನೀವು ಪೂಜೆ ಮಾಡ್ಬೋದು. ಆದರೆ ಬೆಳಗ್ಗೆ ಒಂದು ಪೂಜೆ ಮಾಡೋದ್ರಿಂದ ಒಂದು ಯಾವುದೇ ಥರದ ಒಂದು ಗಲಾಟೆ ಗದ್ದಲ ಇರಲ್ಲ. ತುಂಬ ಸೈಲೆಂಟಾಗಿರೋ ಒಂದು ವಾತಾವರಣ, ಹಕ್ಕಿಗಳ ಚಿಲಿಪಿಲಿಗಾನ, ಈ ಈ ಒಂದು ಟೈಮ್ಗಳಲ್ಲಿ ನಾವೊಂದು ಹಬ್ಬನ ಮತ್ತು ಒಂದು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಏನೋ ಒಂದು ಆನಂದ, ಒಂದು ಖುಷಿ ಇರುತ್ತೆ. ಮತ್ತು ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೇಲಿ ನೆಲೆಸ್ತಾಳೆ ಅಂತ ಹೇಳಿ ನಾವು ಮತ್ತು ಯಾವುದೇ ಒಂದು ಮೈಲಿಗೆ ಇಲ್ಲದಂತೆ ಒಂದು ಊಟನೂ ತಿಂದಂಗೆ ಭಾಳ ಒಂದು ಮೈಲಿಗೆಯಿಂದ ಆ ತಾಯಿನ ಮುಸ್ಸಂಜೆ ನಾವು ಬೆಳಗ್ಗೆನೇ ಒಂದು ಪೂಜೆ ಮಾಡೋದ್ರಿಂದ ನಮ್ಗೆ ಇಷ್ಟಾರ್ಥ ಎಲ್ಲ ಈಡೇರುತ್ತೆ ಅಂತ ಹೇಳಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಲದಿಂದನೂ ಒಂದು ಪೂಜೆ ಮಾಡ್ಕೊಬರೋ ಅಂಥ ಒಂದು ಸಂಪ್ರದಾಯ ಇದೆ ಸ್ನೇಹಿತರೆ. ಸೊ ಹಂಗಾಗಿ ನೀವು ಬೆಳಗ್ಗೆನೇ ಈ ಒಂದು ಪೂಜೆನ ಒಂದು 4:45 4:15 5:45 ಮಾಡ್ಕೊಳ್ಳಿ. ಮತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ಖಂಡಿತ ಮಾಡ್ಬೋದು, ಅವಾಗೂ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಮತ್ತು ಗುಳಿಕ ಕಾಲ ಏನಿದೆ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಆದರೆ ವಿಶೇಷವಾಗಿ ನಾನು ಹೇಳ್ದಂತಹ ಬಣ್ಣದ ಸೀರೆಗಳನ್ನ ಇಟ್ಕೊಂಡು ದೇವ್ರಿಗೆ ಉಡಿಸಿ, ನೀವು ಅಷ್ಟೇ ಅರಿಶಿನ ಮತ್ತು ಕೆಂಪು, ಗೋಲ್ಡ್ ಕಲ್ಲರು, ಪಿಂಕ್ ಕಲರ್, ಆರೆಂಜ್ ಕಲರ್, ಈ 5-6 ಕಲರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಸೀರೆನ ನೀವುಗಳು ಉಟ್ಕೊಂಡು ಪೂಜೆ ಮಾಡೋದ್ರಿಂದ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಮತ್ತು ಮಡಲಕ್ಕಿನ ದೇವ್ರಿಗೆ ಕಟ್ತೀವಿ ನಾವು. ಎಲ್ಲ ಒಂದು ತಿಂಡಿ ತಿನಿಸುಗಳನ್ನೆಲ್ಲ ನಾವು ಅವ್ರವ್ರ ಮನೆ ಸಂಪ್ರದಾಯದ ಥರನೇ ಒಂದು ಸ್ಟೆಪ್ಗಳು ಮಾಡ್ಕೊಂಡು ಕಟ್ತಾರೆ. ಕೆಲವ್ರು ಒಂದೇ ಸ್ಟೆಪ್ ಮೇಲೆ ಕಟ್ತಾರೆ, ಕೆಲವ್ರು ದೇವ್ರ ಮನೆ ಮೇಲೆ ದೇವ್ರನ್ನ ಪೂಜಿಸ್ತಾರೆ. ಅವ್ರ ಯಥಾಶಕ್ತಿ ಇದ್ದಂಗೆ ಅವರು ಥರವಾಗಿ ದೇವ್ರುಗಳ್ನ ಪೂಜ್ಕೊಂಡಿರ್ತಾರೆ. ಅದು ಅವ್ರವರ ಖುಷಿಗೆ ಸಂಬಂಧಪಟ್ಟಿದ್ದು. ಮತ್ತು ಮಡ್ಡಲಕ್ಕಿಗೆ ಸಪ್ರೇಟಾಗಿ ಏನು ನಾವೊಂದು ತಟ್ಟೆ ತೊಗೊಂಡು ಮಡ್ಲಕ್ಕಿ ಕಟ್ತೀವಿ, ಅದನ್ನು ನಾಳೆ ನಾನು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಆ ಮಡ್ಲಕ್ಕಿನ ನೀವು ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವ್ರ ಬಲಭಾಗದಲ್ಲಿಟ್ಟು ನೀವೊಂದು ಪೂಜೆನ ಮಾಡಿ, ಆ ಪೂಜೆ ಮಾಡಿದಂಥ ನಂತರ ಸಾಯಂಕಾಲನೇ ನೀವು
ಆ ಮಡ್ಲಕ್ಕಿನ ತೆಗೆದುಬಿಡ್ಬೇಕು ಸ್ನೇಹಿತರೆ. ತೆಗೆದುಬಿಟ್ಟು ಲಕ್ಷ್ಮೀ ದೇವ್ರಗಾನ ಆಗ್ಬೋದು, ಇಲ್ಲ ನಿಮ್ಮ ಊರಿನ ಗ್ರಾಮ ದೇವರುಗಳು ಇರುತ್ತಾರೆ, ಅಮ್ಮ, ಚೋಡಿ, ಮಾರಮ್ಮ, ಚಾಮುಂಡೇಶ್ವರಿ, ಗ್ರಾಮ ದೇವತೆ, ಈ ಥರ ಅಮ್ಮನ ದೇವಸ್ಥಾನಕ್ಕೆ ಸಂಜೆನೇ ನೀವು ಆ ಮಡ್ಲಕ್ಕಿನ ತಲುಪಿಸ್ಬಿಡ್ಬೇಕು ಸ್ನೇಹಿತರೆ. 3 ದಿವಸ 4 ದಿವಸ ಆ ಮಡ್ಲಕ್ಕಿನ ಯಾರೂ ಮಡಗಬೇಡಿ. ಸಂಜೆನೇ ನೀವು ಆ ಮಡ್ಲಕ್ಕಿ ಕೊಡೋದ್ರಿಂದ ತುಂಬ ಶುಭವೂ ಆಗುತ್ತೆ, ಒಳ್ಳೆಯದು ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ದೇವರನ್ನು ನಾವು ಯಾವತ್ತಪ್ಪ ತದಲಿಸ್ಬೇಕು ಅಂದರೆ, ನಾವು ಈ ಪೂಜೆನೆಲ್ಲ ಮಾಡ್ತೀವಿ, ಕೆಲವ್ರು 3 ದಿನ ಇಡಬೇಕು, ಕೆಲವ್ರು 4 ದಿನ ಇಡಬೇಕು ಅಂತ ಹೇಳಿ ಅವ್ರವ್ರ ಇಷ್ಟಾರ್ಥ ಮಾಡಿ ಮೊದಲೇ ದೇವ್ರನ್ನ ತದಲಿಸ್ಬಿಡ್ತಾರೆ. ಅದು ತುಂಬ ತಪ್ಪು ಸ್ನೇಹಿತರೆ. ನೀವು ಶುಕ್ರವಾರ ಪೂಜೆ ಮಾಡಿ ಶನಿವಾರ ಎತ್ತಬೇಕು ಅಂದರೆ ಖಂಡಿತ ಶುಕ್ರವಾರ ದೇವ್ರನ್ನ ತದಲಿಸೋಕ್ಕೆ ಹೋಗ್ಬೇಡಿ. ಹೆಂಗೆ ತುಂಬ್ದಂಗೆ ಇರುತ್ತೋ ಅಮ್ಮ ಮಹಾಲಕ್ಷ್ಮಿ, ಹಂಗೆ ನಿಮ್ಮ ಮನೇಲಿ ನಾಟ್ಯ ಆಡ್ಕೊಂಡಿರ್ತಾಳೆ. ಶುಕ್ರವಾರ ನೀವು ಪೂಜೆ ಮಾಡಿ ಶನಿವಾರ ಎತ್ತಬೇಕು ಅನಿಸುತ್ತಾ, ಎತ್ತೋದಕ್ಕಿಂತ ಮುಂಚೆ ನೀವು ಅಮ್ಮನಿಗೆ ಒಂದು ಮಹಾಮಂಗಳಾರತಿ ಮಾಡಿ ತದಲಿಸ್ಬಿಟ್ಟು ಆನಂತರ ಒಂದು 10 ನಿಮಿಷ 1/4 ಗಂಟೆ ಬಿಟ್ಕೊಂಡು ದೇವ್ರು ಎತ್ಕೋಬೋದು. ಇಲ್ಲ ನೀವು ಭಾನುವಾರ ಎತ್ತುತ್ತೀವಿ 3 ದಿನ ಲೆಕ್ಕವಾಗಿ ಅಂತ ಹೇಳೋದಾದರೆ, ನೀವು ಭಾನುವಾರನೇ ಒಂದು ಪೂಜೆ ಎಲ್ಲ ಮಾಡಿ ಒಂದು ಸಣ್ಣ ನೈವೇದ್ಯ ಬಾಳೆಹಣ್ಣನ್ನು ಇಟ್ಟು ಆ ತಾಯಿಗೆ ಒಂದು ನೈವೇದ್ಯ ಮಾಡಿ ಆವಾಗ ನೀವು ದೇವ್ರನ್ನ ಒಂದು ತದಲಿಸ್ಬಿಟ್ಟು ಆನಂತರ ದೇವ್ರು ಎತ್ತಿದ್ರೆ ನಿಮ್ಗೆ ಅದಕ್ಕೊಂದು ಫಲ ಅಂತ ಇದೆ. ದೇವರಲ್ಲಿ ಇದ್ದಾಳೆ, ನಮ್ಮ ದೇವ್ರ ಮನೇಲಿ ಅಮ್ಮ ಇದ್ದಾಳೆ ಅನ್ನೋದೊಂದು ಇರುತ್ತೆ. ನೀವು ಸುಮ್ಮನೆ ತದಲಿಸ್ಬಿಟ್ಟು ಕಳಶನ ಸುಮ್ಮನೆ ನೀವು ಒಂದು ಗೊಂಬೆ ಇಟ್ಟಂಗೆ ಆಗ್ಬಿಡುತ್ತೆ. ಅದೇನೂ ಪ್ರಯೋಜನ ಬರೋಲ್ಲ. 3 ದಿನ ಅಲ್ಲ, 6 ದಿನ ಅಲ್ಲ, 9 ದಿನ ಇಟ್ಟರೂ ಅದು ಏನೂ ಲೆಕ್ಕ ಬರೋದಿಲ್ಲ ಸ್ನೇಹಿತರೆ. ಹೆಂಗೆ ಲಕ್ಷ್ಮಿ ತುಂಬ್ದಂಗೆ ಇರುತ್ತೋ ಅದೇ ಥರನ ಬಿಟ್ಟರೆ ಆ ತಾಯಿಯ ದೇವ್ರ ಮನೇಲಿ ನಾಟ್ಯ ಆಡಿಕೊಂಡು ನಮ್ಮ ಕಷ್ಟನೆಲ್ಲ ಬಗೆಹರಿಸಿ ಎಲ್ಲ ಒಳ್ಳೇದು ಮಾಡ್ತಾಳೆ. ಸೊ ಹಂಗಾಗಿ ನೀವು ಯಾವಾಗ ದೇವ್ರನ್ನ ಎತ್ತಬೇಕು ಅಂತ ನಿಮ್ಮ ತಲೆಯಲ್ಲಿ 5 ದಿವಸಕ್ಕಿದೆಯೋ 3 ದಿವಸಕ್ಕಿದೆಯೋ, ಮತ್ತು ಅವತ್ತೇ ಯಾರೂ ದೇವ್ರನ್ನ ಎತ್ತೋದಿಲ್ಲ. ಶುಕ್ರವಾರ ಪೂಜೆ ಮಾಡಿದವ್ರು ಯಾರೂ ಎತ್ತಕ್ಕೆ ಹೋಗೋದಿಲ್ಲ. ಹಂಗಾಗಿ ತದಲಿಸ್ಬಿಟ್ಟು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅದು ಹಂಗೆ ಇರಲಿ, ಅಮ್ಮ ತುಂಬ್ದಂಗೆ. ಶನಿವಾರ ಬೆಳಗ್ಗೆ ಸ್ನಾನ ಗಿನ್ನ ಮಾಡಿ ನಿಮ್ಮ ಯಥಾಶಕ್ತಿ ಏನಾನ ಒಂದು ನೈವೇದ್ಯ, ಸಜ್ಜಿಗೆನೋ, ಅವಲಕ್ಕಿನೋ, ಬಾಳೆಹಣ್ಣು, ಪಂಚಾಮೃತನೋ, ಈ ಥರ ಏನಾನ ನಿಮ್ಮ ಕೈಲಿ ಆಗೋದನ್ನ ಒಂದು ದೇವರಿಗೆ ಒಂದು ಸಂಕಲ್ಪ ಮಾಡಿಟ್ಟು ಆನಂತರ ನೀವು ದೇವ್ರನ್ನ ತದಲಿಸ್ಬಿಟ್ಟು ಒಂದು 10 ನಿಮಿಷ 1/4 ಗಂಟೆ ಆದಮೇಲೆ ನೀವು ವಿಸರ್ಜನೆ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ದೇವ್ರಿಗೆ ಏನು ನೀವು ಒಡವೆ ಹಾಕಿರ್ತೀರಲ್ಲ, ಆ ಒಡವೆನ ಹಂಗೆ ಖಂಡಿತ ಬೀರಿಗೆ ಎತ್ತಿಕ್ಬೇಡಿ. ಮಕ್ಕಳು ಒಡವೆ ಹಾಕಿರಲಿ, ಯಜಮಾನ್ರು ಒಡವೆ ಹಾಕಿರಲಿ, ಎಲ್ಲರೂ ಒಂದೊಂದು ಹಾಕಿ ಆನಂತರ ನೀವು ಅದನ್ನು ಮೈ ಮೇಲೆ ಹಾಕ್ಕೊಂಡು ನಿಮಗೆ ನೀವು ಏನೇ ಒಂದು ಪ್ರಸಾದ ಇಟ್ಟರು ನೋಡಿ ದೇವ್ರಿಗೆ ಫಸ್ಟು ನೀವು ತೊಗೊಂಡು ಆಮೇಲೆ ಕೊಡ್ತೀರಲ್ವ, ಆ ಪ್ರಸಾದ ತೊಗೊಂಡಂಗೆ ಒಡವೆಗಳು ಅಷ್ಟೇ, ಹೂ ಪ್ರಸಾದನೂ ಅಷ್ಟೇ, ದೇವ್ರ ಮೇಲೆ ಹೂವನೂ ಅಷ್ಟೇ ನಮಗೆ ಬೇಕು ಅಂತ ಇಸ್ಕೊತೀರಲ್ಲ, ಅದೇ ಥರನೇ ಈ ಒಡವೆನೂ ಸಹ ದೇವ್ರಿಗೆ ಮುಟ್ಟಿಸಿದ ನಂತರ ನೀವುಗಳನ್ನ ಹಾಕ್ಕೊಳ್ಳಿ, ಶುಭ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇವತ್ತು 3 ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಒಂದು ಯಾವ ಬಣ್ಣದ ಸೀರೆ ಉಟ್ಕೋಬೇಕು, ಯಾವ ಬಣ್ಣದ ಸೀರೆ ಉಡಿಸ್ಬೇಕು, ಮತ್ತು ಯಾವಾಗ ನಾವು ಮಡ್ಲಕ್ಕಿನ ಏನು ಪೂಜೆ ಮಾಡೋಕ್ಕೆ ಇಟ್ಟು ನಾವು ಅದನ್ನು 2 ದಿನ 3 ದಿನ ಏನು ಇಡೋ ಅಂಥ ಅವಶ್ಯಕತೆ ಇಲ್ಲ. ಅವತ್ತು ಸಂಜೆನೇ ನೀವು ಒಂದು ಅಮ್ಮನ ಗುಡಿಗಾಗಿ ಒಂದು ಏನು ಅಕ್ಕಪಕ್ಕ ಇರೋವಂಥ ಹೆಣ್ದೇವ್ರ ಗುಡಿಗೆ ತಲುಪಿಸೋದು ಉತ್ತಮ ಅಂತ ನಾನು ಹೇಳ್ತಿದ್ದೀನಿ. ಮತ್ತು ದೇವ್ರ ತದಲಿಸೋದ್ರ ಬಗ್ಗೆನೂ ಸಹ ನಾನು ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ. ಈ ರೀತಿ ನೀವೆಲ್ಲ ಒಂದು ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬ ನಿಮಗೆಲ್ಲ ಒಳ್ಳೇದು ಮಾಡಲಿ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೂಜೆ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರಿಸ್ಕೊಳ್ಳಿ. ಜಾಸ್ತಿ ಎಣ್ಣೆಯಿಂದನೇ ಕರೆದಿದ್ದಂತಹ ಪದಾರ್ಥನೇ ಇಡಬೇಕು ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅಮ್ಮನಿಗೆ ತುಂಬ ಪ್ರೀತಿಯಾಗಿರೋಂಥ ಒಂದು ಪಂಚಾಮೃತ, ಒಂದು ಸಜ್ಜಿಗೆ, ಈ ಥರ ಒಂದು ಪೂಜೆಗೆ ಇಡಿ. ಮಾಮೂಲಿ ಬೇಳೆ ಒಬ್ಬಟ್ಟು ಇಟ್ಟೇ ಇಡ್ತೀರ, ಬೇಳೆ ತುಂಬ ಪ್ರೀತಿ. ಹೆಸರುಬೇಳೆ ಪಾಯಸ ಹೇಳಿದ್ದೀನಿ ಅವತ್ತು ನಾನು, ಅದನ್ನು ಸಹ ತಾಯಿಗೆ ತುಂಬ ಒಂದು ಪ್ರೀತಿಯಾದಂತಹ ಒಂದು ನೈವೇದ್ಯ ಆಗಿದೆ. ಮತ್ತು ಮಾಮೂಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ, ಆ ಡ್ರೈ ಫ್ರೂಟ್ಸು ಅಷ್ಟೇ ಎಲ್ಲ ದೇವ್ರ ಮುಂದೆ ಒಂದು ಸ್ವಲ್ಪ ಇಟ್ಬಿಟ್ಟು ನಿಮ್ಮ ಮನಸ್ಸಲ್ಲಿರೋ ಒಂದು ಸಂಕಲ್ಪ ಎಲ್ಲ ನೀವು ಕೇಳ್ಕೊಳ್ಳಿ. ಮುಂದಿನ ವರ್ಷ ನಿಮ್ಗೆ ಏನೇನು ಆಗಬೇಕು, ಈ ವರ್ಷ ಏನಾಗಿದೆ ಹೋದ ವರ್ಷ ಮಾಡಿದ ಪೂಜೆಯಿಂದ, ಈ ವರ್ಷ ಮಾಡಿದ್ರಿಂದ ಮುಂದಿನ ವರ್ಷ ಏನೆಲ್ಲ ನಿಮಗೆ ಫಲ ಸಿಗಬೇಕು, ಆ ಥರ ಎಲ್ಲ ನೀವು ಮನಸ್ಸಲ್ಲಿ ಕೇಳ್ಕೊಳ್ತಾ ಆ ತಾಯಿನ ಒಂದು ಆರಾಧನೆ ಮಾಡ್ಕೊಳ್ತಾ ಬನ್ನಿ. ಮೊದಲು ನೀವೊಂದು ತುಳಸಿ ಪೂಜೆ, ಒಂದು ಬಾಗಿಲು ಪೂಜೆ, ತುಳಸಿ ಕಟ್ಟೆಯಲ್ಲಿ ಒಂದು ದೀಪಗಳ್ನ ಹಚ್ಕೊಳ್ತಾ ಬನ್ನಿ. ತುಪ್ಪದ ಬತ್ತಿಯಿಂದನೇ ಅಮ್ಮನಿಗೆ ಒಂದು ಬೆಳಗ್ರಿ ಗೆಜ್ಜೆ ವಸ್ತ್ರನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಒಂದು ಗೆಜ್ಜೆ ವಸ್ತ್ರಗಳ್ನ ಹಾಕಬೇಕು. ಮತ್ತು ನಾನು ಅವತ್ತು ಕಳಶಕ್ಕೆ ಏನೇನು ವಸ್ತುಗಳ್ನ ಹಾಕಬೇಕು ಅನ್ನೋದ್ರ ಬಗ್ಗೆನೂ ನಾನೊಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ಇದಾಗಲೇ 3-4 ವಿಡಿಯೋ ಬಿಡ್ತಾಯಿದ್ದೀನಿ. ಇನ್ನೊಂದು ವಿಡಿಯೋ ಕೊನೆಯ ವಿಡಿಯೋ ಇದೆ, ಅದು ಈ ಮಡ್ಲಕ್ಕಿನ ಯಾವ ಥರ ಕಟ್ಟಬೇಕು ಅನ್ನೋದ್ರ ಬಗ್ಗೆ ನಾನೊಂದು ಮಡ್ಲಕ್ಕಿದು ಸಹ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಈ ಎಲ್ಲ ವಿಡಿಯೋ
ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲ ಖುಷಿಯಾಗಿ ಮಾಡಿ. ಮತ್ತು ದುಡ್ಡಿನ ವಿಷಯದಲ್ಲಿ ದೇವ್ರಿಗೆ ಬಂದರೆ ಆದಷ್ಟು ಒಂದು 20 ರೂಪಾಯಿದು, ಇಲ್ಲ 10 ರೂಪಾಯಿದು, 50 ರೂಪಾಯಿದು, 100 ರೂಪಾಯಿದು ಯಥಾಶಕ್ತಿ ಕಟ್ಟನ್ನೇ ದೇವ್ರ ಮುಂದೆ ಇಡಬೇಕಂತೆ. ನೀವು ಆದಷ್ಟು ಕಟ್ಟನ್ನೇ ದೇವ್ರ ಮುಂದೆ ಇಟ್ಕೊಂಡು ಒಂದು ಪ್ರಾರ್ಥನೆ ಮಾಡಿ. ಅದನ್ನು ಥರವಾಗಿ ಡಿಸೈನೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ. ಕಟ್ಟೇ ಇಡಬೇಕು. ಅದು 10 ರೂಪಾಯಿ ಆಗಲಿ, 20 ರೂಪಾಯಿ ಆಗಲಿ, 50 ರೂಪಾಯಿ ಆಗಲಿ, ಈ ಥರ ಕಟ್ಟನ್ನು ಒಂದು ಜೋಡಿಸ್ಕೊಂಡು ಆ ದೇವ್ರ ಮುಂದೆ ಇಟ್ಟು ನೀವೊಂದು ಮನಸ್ಸಲ್ಲಿ ಬೇಡ್ಕೊಳ್ಳಿ. ನಿಮ್ಗೆ ಹಂಗೆ ಉಂಡೆ ಫಲ ಥರನೇ ನಿಮಗೆ ಬಂದು ತಾಯಿ ಒಂದು ಆಶೀರ್ವಾದ ಮಾಡ್ತಾರೆ. ಇವೆಲ್ಲ ವಿಡಿಯೋ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾರು ಮನೇಲಿ ಕಿತ್ತಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ಯಾವ ಟೈಮ್ನಲ್ಲಿ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಆದಷ್ಟು ಬಾಗಿಲುಗಳಲ್ಲಿ ದೊಡ್ಡದಾಗಿ ಒಂದು ರಂಗೋಲಿ ಹಾಕಿ ಅದಕ್ಕೊಂದು ಹೂವು, ಅರಿಶಿಣ ಕುಂಕುಮದಿಂದ ಒಂದು ಪೂಜೆ ಮಾಡಿ. ರಂಗೋಲಿನೇ ದೇವರಂತೆ ಸ್ನೇಹಿತರೆ. ದೇವ್ರ ಮನೆ ಒಳಗಡೆನೂ ಸಹ ನೀವು ರಂಗೋಲಿ ಹಾಕಿ ಆ ತಾಯಿನ ನಗ್ನಗ್ತಾ ಮಾಡ್ಕೊಳ್ಳಿ. ಲಾಸ್ಟಿಗೆ ರತ್ನದ ಮಾಡಿ ಹಾಕಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.